ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದಲ್ಲಿ ಪೊಲೀಸರ ಕೈವಾಡ ಇದೆಯಾ? ಬಿಕ್ಲು ಶಿವನ ಮರ್ಡರ್ಗೆ ಪ್ರೀ ಪ್ಲಾನ್ ನಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅನ್ನುವಂತ ಹಲವು ಅನುಮಾನಗಳು ಮೂಡ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿದೆಯಾ ಪೊಲೀಸರ ಕೈವಾಡ? ಸದ್ಯ ಪೊಲೀಸರ ಬಗ್ಗೆನೇ ತನಿಖೆಯನ್ನು ನಡೆಸುವುದಕ್ಕೆ ಎಸಿಪಿ ನೇತೃತ್ವದಲ್ಲಿ ಟೀಮ್ ಸಿದ್ಧವಾಗ್ತಿದೆ. ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದಲೂ ಕೂಡ ಪೊಲೀಸರ ಸಂಪರ್ಕದಲ್ಲಿರೋದು ಈಗ ಗೊತ್ತಾಗ್ತಿದೆ. ಬಿಕ್ಲು ಶಿವನ ಲೈವ್ ಲೊಕೇಶನ್ ಅನ್ನ ಕೊಟ್ಟಿದ್ರಂತೆ ಓರ್ವ ಪಿಎಸ್ಐ. ಲೊಕೇಶನ್ ಕಳುಹಿಸಿದ ಬಳಿಕನೇ ಮನೆ ಬಳಿ ಕಾಯ್ತಾರೆ ಯಾರು? ಜಗ್ಗ ಅಂಡ್ ಗ್ಯಾಂಗ್. ಅಲ್ಲದೆ ಎಸ್ಕೇಪ್ ಆಗಿದ್ದಂತ ಆರೋಪಿಗಳು ರಾತ್ರೋರಾತ್ರಿ ಸರೆಂಡರ್ ಆಗ್ತಾರೆ. ಇನ್ನು ಆರೋಪಿಗಳಿಗಾಗಿ ಬೆನ್ನತ್ತಿದ್ದಂತ ಪೊಲೀಸರನ್ನೇ ಯಾಮಾರಿಸಿ ಸರೆಂಡರ್ ಆಗಿದ್ದಾರೆ. ಹೀಗಾಗಿ ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ ಯಾರು ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ತನಿಖೆ ಸಾಗ್ತಾ ಇದೆ. ಸದ್ಯ ಕೆಲ ಅನುಮಾನಿತ ಪೊಲೀಸ್ ಸಿಬ್ಬಂದಿ ಕರೆಗಳ ಆ ಫೋನ್ ಟ್ರ್ಯಾಕ್ ಏನಿದೆಯಲ್ಲ, ಇವೆಲ್ಲವನ್ನ ಟ್ರ್ಯಾಕ್ ಮಾಡುವಂತ ಕೆಲಸ ಆಗ್ತಿದೆ. ಈ ಹಿಂದೆ ಬಿಕ್ಲು ಶಿವ ಕೊಟ್ಟಿದ್ದಂತ ಕೇಸ್ನಲ್ಲೂ ಕೂಡ ಕ್ರಮವನ್ನ ಕೈಗೊಳ್ಳಿಲ್ಲ ಪೊಲೀಸರು. ಅವತ್ತು ಜಗ್ಗನ ಮೇಲೆ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ರೀತಿಯಾದಂಥ ಬರ್ಬರ ಮರ್ಡರ್ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ರಾಮಮೂರ್ತಿ ನಗರ ಠಾಣೆಯ ಕೆಲ ಸಿಬ್ಬಂದಿ ಬಗ್ಗೆ ತನಿಖೆಗೆ ಸೂಚನೆಯನ್ನ ಕೊಡಲಾಗಿದೆ. ಬೇರೆ ಬೇರೆ ಟ್ವಿಸ್ಟ್ ಟರ್ನ್ ಅನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣ. ಈಗಾಗಲೇ ಮಾಜಿ ಸಚಿವರು ಶಾಸಕರಾಗಿರುವಂಥ ಭೈರತಿ ಬಸವರಾಜ್ ಅವರು ಈ ಹತ್ಯೆ ಪ್ರಕರಣದಲ್ಲಿ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಇರುವಂಥ ಆರೋಪದ ಮೇಲೆ ಅವರು A5 ಆಗಿದ್ದಾರೆ. ಈಗಾಗಲೇ ನೋಟಿಸ್ ಹೋಗಿದೆ. ತನಿಖೆ ಆ ಒಂದು ಭಾಗದಲ್ಲಿ ಹೋಗ್ತಾ ಇದೆ ಒಂದು ಕಡೆ. ಆದರೆ ಇತ್ತ ಪೊಲೀಸರ ಮೇಲೆ ಅನುಮಾನ ಬರ್ತಾ ಇದೆ. ಈಗಾಗಲೇ ಮೃತಪಟ್ಟಿರುವಂತ ಮರ್ಡರ್ ಆಯ್ತಲ್ಲ, ಬಿಕ್ಲು ಶಿವನ ಲೈವ್ ಲೊಕೇಶನ್ ಅನ್ನ ಓರ್ವ PSI ಕೊಟ್ಟಿದ್ದಾರೆ ಎನ್ನುವಂತ ದೊಡ್ಡ ಮಟ್ಟದ ಅನುಮಾನದ ಹುತ್ತ ಬೆಳೆದಿದೆ. ಆ ನಿಟ್ಟಿನಲ್ಲಿ ಯಾವಾಗ ಇಂಥದ್ದೊಂದು ಹತ್ಯೆ ಮಾಡಬೇಕು, ಮರ್ಡರ್ ಮಾಡಬೇಕನ್ನುವಂತೂ ಶುರುವಾಗುತ್ತೆ, ಈ ಪ್ಲಾನ್ ಹಂತದಲ್ಲೇ ಎಲ್ಲಾ ರೀತಿಯಾದಂಥ ಪೊಲೀಸರ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗ್ತಿದೆ. ಈ ನಿಟ್ಟಿನಲ್ಲೇ ಓರ್ವ PSI ಕೊಟ್ಟಿದ್ದಾರೆ, ಲೊಕೇಶನ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಜಗ್ಗನ ಗ್ಯಾಂಗ್ ಏನಿದೆಯಲ್ಲ, ಪ್ರಕರಣದ A1 ಆ ಜಗ್ಗ ಆ್ಯಂಡ್ ಗ್ಯಾಂಗ್ ಬಿಕ್ಲು ಶಿವನ ಮನೆ ಬಳಿ ಕಾಯ್ತಾರಂತೆ, ಆತನ ಫಾಲೋ ಮಾಡೋದಂತೆ. ಜೊತೆಲಿ ಈ ಎಸ್ಕೇಪ್ ಆಗ್ತಾರಲ್ಲ ಈ ಆರೋಪಿಗಳು, ರಾತ್ರೋರಾತ್ರಿ ಸರೆಂಡರ್ ಆಗ್ತಾರೆ, ಪೊಲೀಸರಿಗೆ ಯಾಮಾರಿಸಿರುವಂಥ ವಿಚಾರಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಆರೋಪಿಗಳನ್ನ ಸರೆಂಡರ್ ಮಾಡಿಸಿದ ಯಾರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆ. ಸದ್ಯ ಕೆಲ ಅನುಮಾನಿತ ಪೊಲೀಸ್ ಸಿಬ್ಬಂದಿಗಳನ್ನ ಯಾರ್ಯಾರಿದ್ದಾರೆ ಅನ್ನೋದು ಪಾಯಿಂಟ್ಔಟ್ ಮಾಡಲಾಗ್ತಿದೆ. ಜೊತೆಯಲ್ಲಿ ಅವರ ಫೋನ್ ಟ್ರ್ಯಾಕ್ಗಳನ್ನ ಯಾರು ಏನು ಅನ್ನೋದು ಕೂಡ ತನಿಖೆಯಲ್ಲಿ ಈಗ ಜಾಲಾಡ್ತಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಅಜಯ್, ಈಗಾಗಲೇ ಬಿಕ್ಲು ಶಿವನ ಹತ್ಯೆ ಪ್ರಕರಣ ಬೇರೆ ಬೇರೆ ಟರ್ನ್ ತೆಗೆದುಕೊಳ್ತಾ ಇದೆ. ಒಂದು ಕಡೆ ಶಾಸಕರ ಹೆಸರು FIR ಆಗಿರೋದು, ಈಗ ಪೊಲೀಸರ ಮೇಲೆ ಇಂಥದ್ದೊಂದು ಅನುಮಾನ ಶುರು ಆದಕ್ಕೆ ಏನು ಕಾರಣ? ಯಾವಾಗ ಇಂಥದ್ದೊಂದು ಅನುಮಾನ ಶುರು ಆಗುತ್ತೆ? ಜೊತೆಲಿ ಈ ಹಿಂಟ್ ಹೇಗೆ ಸಿಗುತ್ತೆ ಅಂತ? ಅಗೇಶ್, ಏನು ರೌಡಿ ಶೀಟರ್ ಬಿಕ್ಲ ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕೆಲವೊಂದಷ್ಟು ಅನುಮಾನಗಳು ಕೂಡ ಪೊಲೀಸರ ಮೇಲೆ ಬೀಳ್ತಾ ಇರುವಂತವು. ಯಾಕಂದ್ರೆ ಭೀಕರ ಕೊಲೆ ಹಿಂದೆ ಪೊಲೀಸರ ಕೈವಾಡ ಇದೆ ಅನ್ನೋದು ಕೂಡ ಇಡೀ ಇಲಾಖೆಯಲ್ಲಿ ಒಂದು ಗೊತ್ತಾಗದ ಹಾಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಪೊಲೀಸರ ಬಗ್ಗೆ ಒಂದು ತನಿಖೆ ನಡೆಸಲು ಈಗಾಗಲೇ ACP ನೇತೃತ್ವದಲ್ಲಿ ಟೀಮ್ ಕೂಡ ರಚನೆ ಆಗಿದೆ. ಅಂದ್ರೆ ಹಲಸೂರು ACP ಆಗಿರುವಂತ ರಂಗಪ್ಪ ಏನಿದ್ರೆ ಅವರ ನೇತೃತ್ವದಲ್ಲಿ ಖುದ್ದು ನಗರ ಪೊಲೀಸ್ ಆಯುಕ್ತ ಆಗಿರುವಂತ ಸೀಮಂತ್ ಕುಮಾರ್ ಸಿಂಗ್ ಅವರ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ACP ರಂಗಪ್ಪ ನೇತೃತ್ವದಲ್ಲಿ ಈಗಾಗಲೇ ಟೀಮ್ ಅನ್ನ ರಚನೆ ಮಾಡಲಾಗಿದೆ. ಕೆಲ ಸಿಬ್ಬಂದಿಗಳನ್ನ ತನಿಖೆ ಮಾಡಬೇಕು ಅಂತ ಹೇಳಿ. ಪ್ರಮುಖವಾಗಿ ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದಲೂ ಕೂಡ ಕೆಲವೊಂದಷ್ಟು ಪೊಲೀಸ್ ಸಿಬ್ಬಂದಿಗಳು ನೇರವಾಗಿ ಆರೋಪಿಗಳಿಗೆ ಏನ್ ಕೊಲೆ ಕೇಸ್ನಲ್ಲಿ ಇದ್ದಾರಲ್ಲ ಅವರ ಒಂದು ಸಂಪರ್ಕದಲ್ಲಿ ಇದ್ರು ಅನ್ನೋ ಒಂದು ಸಾಕಷ್ಟು ಅನುಮಾನ ಶಂಕೆ ಕೂಡ ಇರೋದ್ರಿಂದ ಪೊಲೀಸರ ಒಂದು ತನಿಖೆನ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಟೀಮ್ ಕೂಡ ರಚನೆ ಆಗಿದೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಕೊಲೆ ಆಗಿದ್ದಂತ ಏನಿದ್ರೆ ಆತನ ಒಂದು ಲೊಕೇಶನ್ ಓರ್ವ PSI ಕೊಟ್ಟಿದ್ದ ಅಂತ ಹೇಳಿ ಸಾಕಷ್ಟು ಅನುಮಾನ
ಈಗ ಪೊಲೀಸ್ ಇಲಾಖೆಯಲ್ಲಿ ಮೂಡ್ತಿರುವಂತದ್ದು. ಅಲ್ಲದೆ ಹೊಸಕೋಟೆ ಯಾವಾಗ ಈ ಒಂದು ಬಿಕ್ರು ಶಿವನನ್ನ ಕೊಲೆ ಮಾಡಿದಂತ ಆರೋಪಿಗಳು ನೇರವಾಗಿ ಹೊಸಕೋಟೆ ಮಾರ್ಗವಾಗಿ ಒಂದು ತಮಿಳ್ನಾಡಿಗೆ ಹೋಗುವಂತ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಡುವೆ ಪೊಲೀಸರು ಕೂಡ ಅವ್ರಿಗೆ ಗೊತ್ತಿರುತ್ತೆ ಯಾರು ಆರೋಪಿಗಳು ಕೊಲೆ ಮಾಡಿದ್ರೆ ಅಂತ. ಕೆಲವೊಂದಷ್ಟು ಅನುಮಾನದ ಮೇಲೆ ಅವ್ರನ್ನ ಚೇಸಿಂಗ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಕಣ್ ತಪ್ಪಿಸಿ ಮತ್ತೆ ಅವರೇ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಕೂಡ ಆಗಿರ್ತಾರೆ. ಹೀಗಾಗಿ ಇದು ಸಾಕಷ್ಟು ಒಂದು ಶಂಕೆಗೆ ಎಡೆ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಆರೋಪಿಗಳು ಎಸ್ಕೇಪ್ ಆಗ್ತಿದ್ದ ಸಂದರ್ಭದಲ್ಲಿ ಯಾಕೆ ಅವರಾಗೆ ಬಂದು ಸರೆಂಡರ್ ಆದ್ರು ಅಂದ್ರೆ ಇವರನ್ನ ಸರೆಂಡರ್ ಮಾಡುವಂತ ಕೆಲಸವನ್ನ ಇಡೀ ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಒಬ್ರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಒಂದು ತನಿಖೆನ ಮಾಡ್ಬೇಕು ಪೊಲೀಸ್ನವರು ಕೂಡ ಅಂತೇಳಿ ಒಂದ್ ಕಡೆ ಆರೋಪಿಗಳನ್ನ ಪೊಲೀಸರು ತನಿಖೆ ಮಾಡ್ತಾ ಇದೆ, ಮತ್ತೊಂದು ಎಸಿಪಿ ನೇತೃತ್ವದ ಟೀಮ್ ಪೊಲೀಸರನ್ನ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಬಿಕ್ಲು ಏನಿದೆ ಕೊಲೆಯಾದಂತ ವ್ಯಕ್ತಿ ಆತ ಒಂದು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಹಿಂದೆ ದೂರನ್ನ ಕೊಟ್ಟಿರ್ತಾನೆ. ಅದು ಕೂಡ ಈ ಕೊಲೆಯ ಪ್ರಮುಖ ಆರೋಪಿ ಆಗಿರುವಂತಹ A1 ಆರೋಪಿ ಜಗ್ಗ ಏನಿದ್ದಾನೆ ಆತನ ವಿರುದ್ಧವಾಗಿ ದೂರನ್ನ ಕೊಟ್ಟಿರ್ತಾನೆ. ಆತನ ವಿರುದ್ಧವಾಗಿ ಸಾಕಷ್ಟು ಆರೋಪವನ್ನು ಮಾಡಿರ್ತಾರೆ. ಆದ್ರೆ ರಾಮಮೂರ್ತಿ ನಗರ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇದೆ, ಅವ್ರಿಗೆ ಶ್ರೀರಕ್ಷಣೆ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಯಾರ ಮೇಲೆ ಈ ಕೊಲೆಯಾದಂತ ವ್ಯಕ್ತಿ ದೂರನ್ನ ಕೊಟ್ಟಿದೆ, ಯಾರ್ಯಾರ ಮೇಲೆ ಅನುಮಾನ ಇದೆ, ನನ್ನ ಕೊಲೆಗೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ಅನುಮಾನದ ಮೇಲೆ ಆತ ದೂರನ್ನ ಕೊಟ್ಟಿದ್ದ. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಒಂದು ಕ್ರಮವನ್ನು ಕೈಗೊಂಡಿದ್ರೆ ಈ ರೀತಿಯಾದಂತ ಭೀಕರ ಕೊಲೆ ಆಗ್ತಿರ್ಲಿಲ್ಲ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಇರುವಂತದ್ದು. ಹೀಗಾಗಿ ಈಗ ಎಸಿಪಿ ನೇತೃತ್ವದಲ್ಲಿ ಟೀಮ್ ರಚನೆ ಮಾಡಿರೋದ್ರಿಂದ ಜೊತೆಗೆ ಈ ಒಂದು ಕೇಸ್ ನಲ್ಲಿ ಯಾರಾದ್ರೂ ಸಹಾಯ ಮಾಡಿದ್ರೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಈ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಈ ಒಂದು ಆರೋಪ ತನಿಖಾ ನಂತರವಷ್ಟೇ ಮತ್ತಷ್ಟು ಮಾಹಿತಿಗಳು ಬೆಳಕಿಗೆ ಬರಬೇಕಾಗಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ.